ಎಲ್ಲರಿಗೂ ನಮಸ್ಕಾರ. ಮಹಿಳೆಯರಿಗಾಗಿ ಕೆಲವು ಟಿಪ್ಸ್ಗಳು. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಲೋಟ ಉಗುರು ಬೆಚ್ಚಗಿನ ನೀರು ಕುಡಿಯುವುದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ಮುಖದ ಕಾಂತಿಗಾಗಿ ವಾರಕ್ಕೆ 2 ಬಾರಿ ಕಡಲೆ ಹಿಟ್ಟು ಮತ್ತು ಮೊಸರಿನ ಪ್ಯಾಕನ್ನು ಹಚ್ಚಿಕೊಳ್ಳಿ. ಅತಿಯಾದ ಟೀ ಅಥವಾ ಕಾಫಿ ಸೇವನೆಯ ಬದಲು ಎಳನೀರು ಅಥವಾ ಮಜ್ಜಿಗೆಗೆ ಆದ್ಯತೆಯನ್ನು ನೀಡಿ. ಸಮಾಜದಲ್ಲಿ ಗೌರವ ಬೇಕಾದರೆ ಮೊದಲು ನಿಮ್ಮನ್ನು ನೀವು ಪ್ರೀತಿಸಿ ಮತ್ತು ಗೌರವಿಸಿ. ಫ್ಯಾಷನ್ ಜೊತೆಗೆ ಆರಾಮ, ಕಂಫರ್ಟ್ ನೀಡುವ ಬಟ್ಟೆಗಳನ್ನು ಆಯ್ಕೆ ಮಾಡಿ ಧರಿಸಿ. ರಾತ್ರಿ ಮಲಗುವ ಮುನ್ನ ಕೈಕಾಲು ತೊಳೆದು ಹಿತವಾದ ಮಾಯಿಶ್ಚರೈಸರ್ ಹಚ್ಚಿಕೊಳ್ಳಿ. ಪ್ರತಿದಿನ 20 ನಿಮಿಷಗಳ ವೇಗದ ನಡಿಗೆ ಹೃದಯ ಆರೋಗ್ಯಕ್ಕೆ ಉತ್ತಮ. ನಿಮ್ಮ ರಹಸ್ಯಗಳು ಮತ್ತು ದೌರ್ಬಲ್ಯಗಳನ್ನು ಎಲ್ಲರಿಗೂ ಕೂಡ ಹೇಳಬೇಡಿ. ಊಟದಲ್ಲಿ ಉಪ್ಪಿನ ಪ್ರಮಾಣ ಕಡಿಮೆ ಮಾಡಿ. ರಕ್ತದೊತ್ತಡ ನಿಯಂತ್ರಣದಲ್ಲಿರುತ್ತದೆ. ಕೂದಲು ಉದುರುವುದನ್ನು ತಡೆಯಲು ನೆನೆಸಿದ ಮೆಂತ್ಯ ಪೇಸ್ಟ್ ತಲೆಗೆ ಹಚ್ಚಿಕೊಳ್ಳಿ ಹಾಗೂ ಹೆಚ್ಚಾಗಿ ಕರಿಬೇವನ್ನು ಸ್ವೀಕರಿಸಿ. ಹಣಕಾಸಿನ ವಿಷಯದಲ್ಲಿ ಅತಿಯಾಗಿ ಯಾರನ್ನು ಅವಲಂಬಿಸಬೇಡಿ. ಸ್ವಲ್ಪ ಉಳಿತಾಯ ಇರಲಿ. ನೇರವಾಗಿ ನಿಲ್ಲುವುದು ಮತ್ತು ಕುಳಿತುಕೊಳ್ಳುವುದು ವ್ಯಕ್ತಿತ್ವವನ್ನು ಆಕರ್ಷಕವಾಗಿರಿಸುತ್ತದೆ. ಕಣ್ಣಿನ ಕೆಳಗಿನ ಕಪ್ಪು ವರ್ತುಲಕ್ಕೆ ಸೌತೆಕಾಯಿ ತುಂಡುಗಳನ್ನು ಬಳಸಿ. ಆಗ ಕಪ್ಪು ಕಲೆ ಅನ್ನುವುದು ಮಾಯವಾಗುತ್ತದೆ. ಇತರರ ಯಶಸ್ಸಿಗೆ ಅಸೂಯೆ ಪಡದೆ ಸ್ಫೂರ್ತಿ ಪಡೆದು ಮುಂದೆ ಸಾಗಿರಿ. ಹಣ್ಣುಗಳನ್ನು ಕತ್ತರಿಸಿದ ತಕ್ಷಣ ಸೇವಿಸಿ, ಏಕೆಂದರೆ ಆನಂತರ ಅದು ವಿಷದಾಯಕವಾಗಬಹುದು. ವಾರಕ್ಕೊಮ್ಮೆ ಉಗುರುಗಳನ್ನು ಕತ್ತರಿಸಿ ಸ್ವಚ್ಛವಾಗಿಟ್ಟುಕೊಳ್ಳಿ. ಅಪರಿಚಿತರೊಂದಿಗೆ ಮಾತನಾಡುವಾಗ ಸದಾ ಜಾಗರೂಕರಾಗಿರಿ ಮತ್ತು ರಹಸ್ಯಗಳನ್ನು ಎಂದಿಗೂ ಕೂಡ ಹೇಳಿಕೊಳ್ಳಬೇಡಿ. ದಿನಕ್ಕೆ ಕನಿಷ್ಠ 7 ರಿಂದ 8 ಗಂಟೆಗಳ ಕಾಲ ನಿದ್ದೆ ಅಗತ್ಯ. ಹಾಗಾಗಿ ಒಳ್ಳೆಯ ನಿದ್ದೆಯನ್ನು ಮಾಡಿ. ಹಲ್ಲುಗಳ ಆರೋಗ್ಯಕ್ಕಾಗಿ ದಿನಕ್ಕೆ 2 ಬಾರಿ ಬ್ರಷ್ ಮಾಡಿ. ಇತರರು ಕಡೆಗಣಿಸಿದರೆ ಚಿಂತಿಸದೆ ನಿಮ್ಮ ಕೆಲಸದ ಮೂಲಕ ಉತ್ತರವನ್ನು ನೀಡಿ. ಋತುಮಾನಕ್ಕೆ ತಕ್ಕ ತಾಜಾ ಹಣ್ಣುಗಳನ್ನು ಸೇವಿಸಿ, ಅಂದರೆ ಸೀಸನಲ್ ಫ್ರೂಟ್ಸ್. ಕೈಚೀಲದಲ್ಲಿ ಸಣ್ಣ ಬಾಚಣಿಗೆ, ಸ್ಯಾನಿಟೈಸರ್ ಮತ್ತು ಟಿಶ್ಯೂ ಇಟ್ಟುಕೊಳ್ಳಿ. ದಿನಕ್ಕೆ 10 ನಿಮಿಷ ಧ್ಯಾನ ಮಾಡಿ. ನಕಾರಾತ್ಮಕ ಆಲೋಚನೆಯನ್ನು ದೂರವಿಡಿ. ನೆಗೆಟಿವ್ ಥಿಂಕಿಂಗ್. ಬಿಸಿಲಿಗೆ ಹೊರಡುವ ಮೊದಲು ಸನ್ಸ್ಕ್ರೀನನ್ನು ಬಳಸಿ. ಆಗ ನಮ್ಮ ತ್ವಚೆ ಸ್ಕಿನ್ ಬಹಳ ಸಾಫ್ಟ್ ಆಗುತ್ತದೆ. ಊಟದ ನಂತರ ತಕ್ಷಣ ಮಲಗದೆ ಸ್ವಲ್ಪ ಹೊತ್ತು ನಡೆಯಿರಿ. ಮಾತು ಮೃದುವಾಗಿರಲಿ, ನಿಲುವು ದೃಢವಾಗಿರಲಿ. ಒಣತುಟಿಗಳಿಗೆ ಕೆನೆ ಅಥವಾ ತುಪ್ಪವನ್ನು ಹಚ್ಚಿ, ಆಗ ಅದು ಸಾಫ್ಟ್ ಆಗುತ್ತದೆ. ನಿಮ್ಮ ಪ್ರತಿಭೆಗೆ ಸಮಯವನ್ನು ಕೊಡಿ, ಅಂದರೆ ಹೊಲಿಗೆ, ಚಿತ್ರಕಲೆ, ಅಡುಗೆ, ಈ ರೀತಿ ಯಾವುದಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದಕ್ಕೆ ಆದ್ಯತೆ ಕೊಡಿ. ಅತಿಯಾದ ಮೇಕಪ್ ಬದಲು ನೈಸರ್ಗಿಕ ಸೌಂದರ್ಯ ಮೆಚ್ಚಿರಿ. ಮುಗುಳ್ನಗೆಗೆ ಆದ್ಯತೆ ನೀಡಿ. ನಿಮ್ಮ ಅತಿ ದೊಡ್ಡ ಆಭರಣ ಮುಗುಳ್ನಗೆಯೇ ಆಗಿರಲಿ. ಸದಾ ನಗುತ್ತಿರಿ. ಈ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದ್ದರೆ ಒಂದು ಚಿಕ್ಕ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.